ನನ್ನ ಹೆಸರು ಮುದ್ದರ್ಮೇಗೌಡ ಅಂತ. ನಾನು ಬೆಂಗಳೂರು ನಿವಾಸಿ ಕೆಂಗೇರಿಯಿಂದ ಬಂದಿದ್ದೀನಿ ಈ ಮಾಸ್ಟರ್ ಅಕಾಡೆಮಿ ಹತ್ರ. ನಾವು ಇಲ್ಲಿ ಆನಂದ್ ಸರ್ ಅಂತ ಮಾಸ್ಟರ್ ಅಕಾಡೆಮಿ ಇಲ್ಲಿ ಅವರ ಮಾತುಗಳು ವಿಡಿಯೋಗಳನ್ನ ಟಿವಿಲಿ ವಿಡಿಯೋದಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ಇನ್ಸ್ಪಿರೇಷನ್ ಆಗಿ ನೋಡೋಣ ಅಂತ ಹೇಳಿ ಈ ನಾಗವಾರದಲ್ಲಿ ಇರತಕ್ಕಂತ ಆಫೀಸ್ಗೆ ಹುಡಿಕೊಂಡು ಬಂದು ಇದೊಂದು ಕ್ಲಾಸ್ಗೆ ಅಟೆಂಡ್ ಆದೆ. ಇವತ್ತು 3 ದಿವಸ ಕ್ಲಾಸ್ ಇತ್ತು. ಬಿಗ್ ಬುಲ್ ಅಂತ. ಆ ಬಿಗ್ ಬುಲ್ ಅಂದ್ರೆ ಏನು ಅಂತ ನನಗೆ ಅರ್ಥ ಆಗ್ತಿರ್ಲಿಲ್ಲ. ನಾನು ಫೋನಲ್ಲಿ ಅವ್ರು ಸಂಬಂಧಪಟ್ಟ ಆಫೀಸ್ನವ್ರು ಕೇಳಿದಾಗ ಆಗ ಅವರು ಏನೇನೋ ಹೇಳಿದ್ರು. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಪ್ಷನ್, ಟ್ರೇಡಿಂಗು, ಸ್ವಿಂಗು, ಲಾಂಗ್ ಟರ್ಮು ಅಂತ ಬೇಕಾದಷ್ಟು ತರ ಇರುತ್ತೆ. ನಮ್ಮ ಈ ಬಿಗ್ ಬುಲ್ ಸ್ಟ್ರಾಟಜಿ ಕಲ್ತ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಅದು ಮೇನ್ ಎಲ್ಲ ಯಾವ ಕಡೆಯಿಂದ ಬಂದರೂ ದುಡ್ಡು ಮಾಡಬೇಕು ಅಷ್ಟೇ ನಿಮಗೆ ಕಾನ್ಸೆಪ್ಟಲ್ಲಿ ಇರಬೇಕು. ಹಾಗಾಗಿ ನಮ್ಮ ಹತ್ರ ನೀವು ಬಂದರೆ ನಮ್ಮ ಕೊಡತಕ್ಕಂಥ ಸ್ಟ್ರಾಟಜಿ ವಿತ್ ಟ್ರೈನಿಂಗ್ ಕೊಟ್ಟು ವಿತ್ ಅದನ್ನು ನೀವು ಯಾವ ಥರ ಮಾಡ್ಬೋದು ಅಂತ ನಾನು ಕಲಿಸ್ಕೊಡ್ತೀನಿ ಅಂತ ಹೇಳಿ ತುಂಬ ಆತ್ಮವಿಶ್ವಾಸದಿಂದ ಸರ್ ನಮಗೆ ಫೋನಲ್ಲಿ ಹೇಳಿದಾಗ ನಾನು ಇಷ್ಟಪಟ್ಟು ಬಂದೆ. 3 ದಿವಸ ಟ್ರೈನಿಂಗ್ ತೊಗೊಂಡಿದ್ದೀನಿ, ಅವ್ರ ಹತ್ರ ಕಲ್ತ್ಕೊಂಡಿದ್ದೀನಿ. ಲಾಂಗ್ ಟರ್ಮ್ನ ಕೆಲವು ಸ್ಟಾಕ್ಗಳನ್ನ 5,000 ಸ್ಟಾಕಲ್ಲಿ ಕೆಲವು ಸ್ಟಾಕ್ಗಳನ್ನ ಹೆಂಗೆ ಆಯ್ಕೆ ಮಾಡ್ಕೋಬೇಕು, ಅವನ್ನ ಹೆಂಗೆ ಪೋರ್ಟ್ಫೋಲಿಯೋನ ಡಿವೈಡ್ ಮಾಡಿಕೊಂಡು ಲಾಂಗ್ ಟರ್ಮ್ಗೆ ಅದೇ ಸ್ಟಾಕ್ಗಳು 5 ಸ್ಟಾಕ್ಗಳನ್ನೇ ಲಾಂಗ್ ಟರ್ಮ್ಗೆ ಸ್ವಲ್ಪ ಮಡಗಿದೆ, ಅದೇ ಸ್ಟಾಕ್ಗಳಲ್ಲಿ ಸ್ವಿಂಗ್ ಟ್ರೇಡ್ನು ಮಾಡಿಕೊಂಡು ನಿಮ್ಮ ಪೋರ್ಟ್ಫೋಲಿಯೋ ನೀವು ಈಗ ಅಟ್ ಎ ಟೈಮ್ ಈಗ ನೀವು ಬೇರೆ ಏನೋ ವೃತ್ತಿ ಆಫೀಸ್ ಡ್ಯೂಟಿನ ಬೇರೆ ಬಿಸ್ನೆಸ್ ಏನೋ ಮಾಡ್ತಾ ಇರ್ತೀರ. ನಿಮ್ಮ ಕೆಲಸ ನೀವು ಮಾಮೂಲಿ ಮಾಡ್ತಾ ಇರ್ಬೋದು. ಇದಕ್ಕೋಸ್ಕರ ಏನು ಟೈಮ್ ಕೊಡಬೇಕಂತ ಏನಿಲ್ಲ. ನೀವು ಸಾಯಂಕಾಲನೋ ವಾರಕ್ಕೋ 2 ದಿವಸನೋ 3 ದಿವಸನೋ ಕೆಲವು ಸ್ಟಾಕ್ಗಳು ಆಯ್ಕೆ ಮಾಡಿರೋದನ್ನ ಚೆಕ್ ಮಾಡಿಕೊಂಡು ಲಾಂಗ್ ಟರ್ಮ್ಗೆ ಸ್ವಿಂಗ್ ಟ್ರೇಡ್ಗೆ ಆರಾಮಾಗೆ ಹಾಕ್ಕೊಂಡು ನೀವು ದುಡ್ಡುಗಳು ಹೆಂಗೆ ಯಾವ ಥರ ಮಾಡಿದ್ರು ಸಹ ನೀವು 30 to 50, 70% ನೀವು ಇಯರ್ಲಿ ತೆಗಿಬೋದು. ಯಾಕೆಂದರೆ ಈಗ ಅವರು ಕ್ಲಾಸಲ್ಲಿ ಕಳಿಸ್ಕೊಟ್ಟಿರತಕ್ಕಂಥದ್ದು ಮಾಡಿರತಕ್ಕಂಥದ್ದು ನೋಡಿದ್ರೆ ಅದು 100% ಅವರು 30 to 50, 70 ತಿಳಿದರೆ 100% ತೆಗಿಬೋದು ಅಂತ ಒಂದು ಐಡಿಯಾಗಳು, ಒಂದು ಸ್ಟ್ರಾಟಜಿಗಳನ್ನ ಹೇಳ್ಕೊಟ್ಟಿದ್ದಾರೆ. ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಕಂಟಿನ್ಯೂ ಮಾಡಿಕೊಂಡು ಇದನ್ನು ಲಾಂಗ್ ಟರ್ಮ್ಗೆ ನಮ್ಮ ದುಡ್ಡನ್ನ ಪ್ರೋಸೆಸ್ ಮಾಡೋದಕ್ಕೆ ನಮಗೊಂದು ದೇವರು ಕೊಟ್ಟ ವರ ಥರ ಈಸಿಯಾಗಿ ನಮ್ಗೆ ಇದೊಂದು ಟ್ರೈನಿಂಗ್ ಸೆಂಟರ್ ಸಿಕ್ಕೈತೆ. ಸಾಕು, ನಾವು ಇವ್ರನ್ನ ಗುರುಗಳು ಅಂತ ನಾವು ಸ್ವೀಕಾರ ಮಾಡಿ ನಮ್ಮ ಜೀವನನ ಪಾವನ ಮಾಡಿಕೊಂಡು ದುಡ್ಡನ್ನ ನಾವು ಸಂಪಾದನೆ ಮಾಡ್ತಕ್ಕಂಥ ದುಡ್ಡನ್ನ 100 ಕೋಟಿ, 1000 ಕೋಟಿ, ಕೋಟಿಗಟ್ಟಲೆ ನಾವು ಪೋರ್ಟ್ಫೋಲಿಯೋ ಬೆಳೆಸ್ಕೊಂಡು ನಾವು ಖುಷಿಯಾಗಿರ್ತೀನಿ ಅಂತ ಹೇಳಿ ನಾನು ಇವ್ರನ್ನ ಆತ್ಮಸಂತೋಷದಿಂದ ನಾನು ಗೌರವಿಸ್ತೀನಿ. ಥ್ಯಾಂಕ್ ಯು.